ಬಟ್ ಇದು ಎಕ್ಸ್ಪೋರ್ಟ್ ಮೇಲೆ ಏನು ಪರಿಣಾಮವನ್ನು ಬೀರುತ್ತೆ ಈಗ? ಆಪರೇಷನ್ ಸಿಂಧೂರ್ನಲ್ಲಿ ದೇಶಿ ನಿರ್ಮಿತ ಈ ಶಸ್ತ್ರಗಳನ್ನು ನಾವೇನು ಬಳಸಿದ್ದೀವಿ, ಇನ್ನೊಂದು ಕಡೆ ಚೈನಾದ ಅನೇಕ ಉಪಕರಣಗಳನ್ನು ಏನು ತೆಗೆದುಕೊಂಡಿದ್ದು ಪಾಕಿಸ್ತಾನದ ಫೇಲ್ ಆಯಿತು. ಇದು ಡಿಫೆನ್ಸ್ ಮಾರ್ಕೆಟ್ ಆಸ್ ಸಚ್ ಇಂಟರ್ನ್ಯಾಷನಲಿ ಭಾರತದ ಸ್ಟ್ಯಾಂಡಿಂಗಲ್ಲಿ ತೆಗೆದುಕೊಂಡು ಇಟ್ ವಿಲ್ ಡೆಫಿನೆಟ್ಲಿ ಇಂಪ್ರೂವ್ ಅಲ್ಲ ಸರ್, ಬಿಕಾಸ್ ದ ವರ್ಲ್ಡ್ ಹ್ಯಾಸ್ ಸೀನ್, ಬಟ್ ದ ವರ್ಲ್ಡ್ ಮೀಡಿಯಾ ಹಸ್ ನೆವರ್ praised any of the missiles. Acknowledged. They are not acknowledged. China missiles did this. Rafale was hit ಅಂತ ಹೇಳ್ತಾರೆ ಹೊತ್ತು ರಫೇಲ್ ಹಿಟ್ ಆಗಿದೆಯೋ ಇಲ್ವೋ ಯಾರು ಕನ್ಫರ್ಮ್ ಮಾಡಿಲ್ಲ. ವೈ ರಫೇಲ್ ವಾಸ್ ಹಿಟ್ ಅಂತ ಯಾಕೆ ಹೇಳ್ತಾ ಇದ್ದಾರೆ? ಬಿಕಾಸ್ ದೇ ವಾಂಟ್ ಟು ಸ್ಪೆಂಡ್ F-35. ದೇ ವಾಂಟ್ ಟು ಸೆಲ್ F-35. ದಟ್ ಈಸ್ ವೇರ್ ಅಮೆರಿಕನ್ ಮೀಡಿಯಾಸ್ ಆರ್ ಟೆಲಿಂಗ್ ರಫೇಲ್ ವಾಸ್ ಹಿಟ್, ರಫೇಲ್ ವಾಸ್ ಹಿಟ್. F-35ನ ಈ ನಮ್ಮ ಇವ್ರು ಯಾರು ನಮ್ಮ ಈಗ ಈ ರೆಡ್ ಯಾವತಿ ಔತೀಸ್ ಹೊಡಿತಾ ಇದಾರಲ್ಲ, ದೇ ಡಿಡ್ ಇನ್ ಶೋಲ್ಡರ್ ಮಿಸೈಲಲ್ಲಿ F-35 ನೋಡಿದ್ ಬಿಸಾಕ್ತಾರೆ. ಔತೀಸ್ F-35 ದ ಬೆಸ್ಟ್ ಇನ್ ದ ವರ್ಲ್ಡ್. MQ-9 ರೀಪರ್ 2 ಹೊಡೆದು ಬಿಸಾಕ್ತಾರೆ. F-18 ದ ಬೆಸ್ಟ್ ಆಫ್ ದ ಏರ್ಕ್ರಾಫ್ಟ್ಸ್ 4 ಬಿದ್ದೋಗುತ್ತೆ. ಇದು ಯಾವುದು ಮೀಡಿಯಲ್ಲಿ ಬರಲ್ಲ ಅಮೆರಿಕಾದು. ಭಾರತದ್ದು ಇವ್ರು ಯಾರು ಹೆಂಗೆ ಎತ್ತಿಡಿದ್ವಿ, ಹೌ ವಿ ಡಿಫೆಂಡೆಡ್ ಅವರ್ ಸೆಲ್ಫ್. ಆ 400 ಡ್ರೋನ್ ಅಟ್ಯಾಕ್ ಆಗಿದ್ದು 7th and 8th and 9th, ಹೌ ವಿ ಫೇಸ್ಡ್, ಹೌ ಅವರ್ ಸಿಸ್ಟಮ್ಸ್ ವರ್ಕ್ಡ್, ಯಾರು ಯಾವ ಮೀಡಿಯಾದಲ್ಲೂ ಹೇಳ್ತಾ ಇಲ್ಲ. ವಿ ಆರ್ ಶೌಟಿಂಗ್ ಇಯರ್, ಬಟ್ ಇಂಗ್ಲೀಷ್ ಮೀಡಿಯಾಸ್ ವರ್ಲ್ಡ್ ಓವರ್ ತಗೊಳ್ಳಿ, SCMP ಅಂತೂ ಬರೆಯೋದೇ ಇಲ್ಲ, ಆಲ್ ಜಜೀರಾ ಬರೆಯೋದೇ ಇಲ್ಲ, BBC ಏನೂ ಹೇಳಲ್ಲ. ನೆನ್ನೆ ಮಾತ್ರ ಎಲ್ಲ ವಾಷಿಂಗ್ ಪೋಸ್ಟನ್ನು, ನ್ಯೂಯಾರ್ಕ್ ಟೈಮ್ಸು ಇಂಡಿಯಾದು ವೆಪನ್ ಸಿಸ್ಟಮ್ ಡಿಡ್ ವೆಲ್ ಅಂತಾರೆ. ಹೊತ್ತು ನಮ್ಮ ಮಾರ್ಕೆಟಿಂಗ್ ತುಂಬಾ ಬೇಕು. ಮೋದಿಯವರು ಹೋಗಿದ್ದು ದ ಮಾರ್ಕೆಟಿಂಗ್ ಇಂಪ್ಯಾಕ್ಟ್ ತುಂಬಾ ಜಾಸ್ತಿ ಆಗಲಿ ಅನ್ನೋದೇ ನಾವು ರಿಲೀಸ್ ಮಾಡಿದ್ದೇ ಲೇಟ್ ಅನಿಸುತ್ತೆ. ಇದನ್ನು ಎವ್ರಿವೇರ್ ಅದು ಬರೀ ನಮ್ಮ ಫೇಲ್ಯೂರ್ಸ್ ಹೇಳ್ಕೊಂಡು ಬಂದರೆ ಹೊತ್ತು ನಾವು ಹೆಂಗೆ ನಮ್ಮ ಸೆಲ್ಫ್ ಡಿಫೆನ್ಸ್ನ ಹೆಂಗೆ ಇದು ಮಾಡಿದ್ವಿ ಅಂತ ನಾವು ಹೇಳ್ತಾ ಇಲ್ಲ. ಅವರ್ ಸೈಂಟಿಸ್ಟ್ ಹ್ಯಾವ್ ಡನ್ ಬ್ಯೂಟಿಫುಲ್ ಜಾಬ್. ಯಾವಾಗ 1980ಲೇ ಇದನ್ನು ಬುನಾದಿ ಹಾಕೊಂಬಂದ್ರು, ಇಂಥದ್ದೊಂದು ಸಿಸ್ಟಮ್ಸ್ ನಾವು ಮಾಡ್ತೀವಿ ಅಂತ. ದಟ್ ಈಸ್ ಅ ಇಯರ್ಸ್ ಆಫ್ ವರ್ಕ್ ವಾಟ್ ವಿ ಹ್ಯಾವ್ ಅಚೀವ್ ಟುಡೇ. ದಟ್ ಫೌಂಡೇಶನ್ ವಾಸ್ ಸೋ ಸ್ಟ್ರಾಂಗ್. ನೋಡಿ ಬ್ರಹ್ಮೋಸ್ ಮಿಸೈಲ್ ಹೆಂಗೆ ಬಂತು ಅಂತ ಹೇಳ್ತೀನಿ. APJ ಅಬ್ದುಲ್ ಕಲಾಂ ಹೋಗ್ತಾರೆ ರಷ್ಯಾಗೆ, ಅಲ್ಲಿ ಒಂದು ಮಿಸೈಲ್ ಬಿದ್ದಿರುತ್ತೆ, ದಟ್ ಈಸ್ ಬ್ರಹ್ಮೋಸ್ ಮಿಸೈಲ್. ಅವ್ರು ಕೇಳ್ತಾರೆ ಈ ಮಿಸೈಲ್ನ ನನಗೆ ಯಾಕೆ ಬಿಟ್ಟು ಬಂದಿದ್ದೀರಾ ಅಂತ. ಅವ್ರು ಹೇಳ್ತಾರೆ ನಮ್ಗೆ ಇಂಜಿನ್ ಮಾಡೋಕ್ಕೆ ದುಡ್ಡಿಲ್ಲ ಅಂತಾರೆ. ವಿ ಡೋಂಟ್ ಹ್ಯಾವ್ ಮನಿ ಟು ಡೂ ದ ಇಂಜಿನ್. ಅದಕ್ಕೆ ಕೇಳ್ತಾರೆ ನಾವು ಇಂಜಿನ್ ಮಾಡೋಕ್ಕೆ ದುಡ್ಡು ಹಾಕ್ತೀವಿ, ನೀವು ಬ್ರಹ್ಮೋಸ್ ಮಿಸೈಲ್ ಜಾಯಿಂಟ್ ವೆಂಚರ್, ಇಟ್ಸ್ ನಾಟ್ ಟೆಕ್ನಾಲಜಿ ಟ್ರಾನ್ಸ್ಫರ್, ಜಾಯಿಂಟ್ ವೆಂಚರಲ್ಲಿ ನಾವಿಬ್ಬರು ಮಾಡ್ಕೊಳ್ಳೋಣ, ನಿಮ್ಮ ಕೆಲಸ ನೀವು ಮಾಡಿ, ನಮ್ಮ ಕೈಲಾಗಿದ್ದು ನಾವು ಹಾಕ್ತೀವಿ, ಇಬ್ಬರು ದುಡ್ಡು ಹಾಕ್ತೀವಿ. ಅವಾಗ 120 ಮಿಲಿಯನ್ 125 ಮಿಲಿಯನ್ ಇಬ್ಬರು ದುಡ್ಡು ಹಾಕ್ಬಿಟ್ಟು 49-51% ಪಾರ್ಟ್ನರ್ಶಿಪ್ಪಲ್ಲಿ ಆಗಲೇ ಕಲಾಂ ಯೋಚನೆ ಮಾಡಿ ಆವಾಗ ಡೆವಲಪ್ ಮಾಡಿಸ್ತಾರೆ ಇದನ್ನು. ವಿ ಇನ್ವೆಸ್ಟೆಡ್ ದ ಮನಿ ಫಾರ್ ದಟ್. ಎಸ್ ಪ್ರಶಾಂತ್, ಇಟ್ಸ್ ಅ ರಿಮಾರ್ಕಬಲ್ ಸ್ಟೋರಿ. ಆವಾಗ ವಾಜಪೇಯಿ ಅವ್ರ ಗೌರ್ಮೆಂಟ್ ಇತ್ತು ಅನ್ಸುತ್ತೆ, ವಾಜಪೇಯಿ ಗೌರ್ಮೆಂಟ್ ಇತ್ತು ಅನ್ಸುತ್ತೆ. ನದಿ ಹೆಸರನ್ನ ಬ್ರಹ್ಮಪುತ್ರ ಮಾಸ್ಕೋವಾ ಅಂತ ಇಡ್ತಾರೆ. ಬ್ರಹ್ಮಪುತ್ರ ಮಾಸ್ಕೋವಾ ಎರಡು ಸೇರಿಸಿ ಬ್ರಹ್ಮೋಸ್ ಅಂತ ಹೆಸರನ್ನ ಮಾಡಲಾಯಿತು ಅಂತ ಹೆಸರಿಡ್ತಾರೆ. ದಿಸ್ ಇಸ್ ದ ಕ್ರೂಯಿಸ್ ಮಿಸೈಲ್ಸ್. ದಿಸ್ ಇಸ್ ದಿ ವರ್ಲ್ಡ್ಸ್ ಫಾಸ್ಟೆಸ್ಟ್ ಮಿಸೈಲ್, ಕ್ರೂಯಿಸ್ ಮಿಸೈಲ್ಸ್. ಸೂಪರ್ಸಾನಿಕ್ ಮ್ಯಾಕ್ 2.8 ಮ್ಯಾಕ್ 3 ಬರುತ್ತೆ. ಒಂದು ಟೆಸ್ಟ್ ಮಾಡಿದ್ದಾರೆ. 45,000 ಟನ್ ಶಿಪ್ ಅಂದರೆ ಇಟ್ ಈಸ್ ಈಕ್ವಲ್ ಟು INS ವಿಕ್ರಾಂತ್, ಹೆಚ್ಚು ಕಮ್ಮಿ. ಅದಕ್ಕೆ 300 ಕಿಲೋ ಒಂದು ಯೂಸ್ಡ್ ಹಳೆ ಶಿಪ್ನ 300 ಕಿಲೋಮೀಟರ್ ದೂರದಿಂದ ಹೊಡಿತಾರೆ. ಅದು ಹೊಡೆದಾಗ ಆ ಶಿಪ್ ಕಾಣೋದು ಬರೀ 2 ಕಿಲೋಮೀಟರ್ ದೂರದಲ್ಲಿದ್ದಾಗ ಬ್ರಹ್ಮೋಸ್ ಕಾಣುತ್ತೆ. ಬಿಕಾಸ್ ಅರ್ತ್ ಈಸ್ ನಾಟ್ ಫ್ಲಾಟ್ ಇರಲ್ಲ ಅಲ್ವಾ, ಇಟ್ ಈಸ್ ಜಸ್ಟ್ ಇದು 2 ಕಿಲೋಮೀಟರಲ್ಲಿ ಇದ್ದಾಗ ದೇ ಫೈಂಡ್ ಔಟ್ ವಾಟ್ ಈಸ್ ಬ್ರಹ್ಮೋಸ್. 12 seconds ಅಷ್ಟೇ ಅವ್ರಿಗೆ ಟೈಮ್ ಸಿಗುತ್ತೆ 2 ಶಿಪ್ ಒಳಗಾಗಿ ಬೀಳಕ್ಕೆ. ದೇ ಟೆಲ್ 12 seconds ಈಸ್ ಓನ್ಲಿ ಫಾರ್ ದೇರ್ ಪ್ರೇಯರ್ಸ್, ನಥಿಂಗ್ ಎಲ್ಸ್. ದೇ ಕೆನಾಟ್ ಆಕ್ಟ್ ಇನ್ 12 seconds. ದಟ್ ಈಸ್ ವಾಟ್ ಬ್ರಹ್ಮೋಸ್ ಇಸ್ ಡೂಯಿಂಗ್. ಅದು ಸಮುದ್ರ ಮಟ್ಟದಿಂದ ಕೇವಲ 5 ಮೀಟರ್ ಎತ್ತರದಲ್ಲಿ, 5 ಮೀಟರ್ ಎತ್ತದ್ರಲ್ಲ, 5 ಮೀಟರ್ ಎತ್ತದ್ರ ರೆಡಾರ್ಸ್ ಡಿಟೆಕ್ಟ್ ಮಾಡೋಕ್ಕಾಗಲ್ಲ ನಿಮಗೆ. ಯು ಕೆನಾಟ್, ಈವನ್ ರೆಡಾರ್ಸ್ ಆಲ್ಸೋ ಕೆನಾಟ್ ಡಿಟೆಕ್ಟ್ ಇಟ್. ಒಂದು ಪಾಕಿಸ್ತಾನಲ್ಲೇ ಬಿದ್ದು ನಾವು ಹೇಳ್ಬೇಕಿತ್ತಲ್ಲ, ಬ್ರಹ್ಮೋಸ್ ಬಿದ್ದೋಗಿದೆ, ಪ್ಲೀಸ್ ಟೇಕ್ ದಟ್ ಬ್ರಹ್ಮೋಸ್, ತಪ್ಪಾಗಿ ಬಿದ್ದೋಯ್ತು ಸಾರಿ ಅಂತ. ಅವ್ರಿಗೆ ಗೊತ್ತೇ ಇಲ್ಲ, ರೇಡಾರ್ಗೆ ಗೊತ್ತಾಗಿಲ್ಲ ಅದು ಎಲ್ಲೋಗಿ ಬಿತ್ತು ಆ ಬ್ರಹ್ಮೋಸ್ ಅಂತ. ಒಂದು ಮನೆ ಮೇಲೆ ಬಿತ್ತು, 2 ಸಾವುಗಳಾಯಿತು. ಭಾರತ ಹೇಳ್ತದೆ ಇಲ್ಲ ಬೈ ಮಿಸ್ಟೇಕ್ ಲಾಂಚ್ ಆಗಿಬಿಟ್ಟಿದೆ. ನಾವು ನಿರ್ಭಯ್ ಅಂತ ಮಾಡ್ತಾ ಇದೀವಿ. ನಿರ್ಭಯ್ ಇಸ್ ಮ್ಯಾಕ್ 0.6. ಇಟ್ಸ್ ಎ ಸಬ್ಸಾನಿಕ್ ಮಿಸೈಲ್, ಬಟ್ ದ ರೇಂಜ್ ದೇ ಆರ್ ಇನ್ಕ್ರೀಸಿಂಗ್, ದ ಕ್ರೂಯಿಸ್ ಮಿಸೈಲ್ ರೇಂಜ್ ಅದು ಬರ್ತಾ ಇದೆ ಶಾರ್ಟ್ಲಿ. ಹೈದ್ರಾಬಾದ್ BDL ಅಲ್ಲಿ ನಡೀತಾ ಇದೆ ನಿರ್ಭಯ್ ಮಿಸೈಲ್ಸ್ ಅಂತ. ಎಸ್, ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.